ಚಿಕ್ಕೋಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರವೆಯಿಂದ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ದೀಪಕ್ ಗುಡಗನಟ್ಟಿಯವರ ನೇತೃತ್ವದಲ್ಲಿ ಸಭೆಯನ್ನು ನಡೆಸಲಾಗಿದ್ದು, ಚಿಕ್ಕೋಡಿ ತಾಲೂಕಾ ಘಟಕಕ್ಕೆ ಯುವ ಘಟಕದ ತಾಲೂಕಾ ಅಧ್ಯಕ್ಷರಾಗಿ ಬಸವರಾಜ್ ಮಗದುಂ ಅವರನ್ನು, ಸಂತೋಷ್ ಪೂಜಾರಿ ಅವರನ್ನು ತಾಲೂಕಾ ಉಪಾಧ್ಯಕ್ಷರಾಗಿ ಹಾಗೂ ಚಂದ್ರಕಾಂತ್ ಹುಕ್ಕೇರಿ ಅವರನ್ನು ತಾಲೂಕಾ ಗೌರವ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದ್ದು, ನೂರಾರು ಕನ್ನಡ ಮನಸ್ಸುಗಳ ಕಾರ್ಯಕರ್ತರು ಕರವೇ ಸಂಘಟನೆಯವರು ಸೇರಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ದೀಪಕ್ ಗುಡಗನಟ್ಟಿ ಹೇಳಿದ್ದೇನು ಅನ್ನೋದನ್ನ ಕೇಳೋಣ ಬನ್ನಿ. ಒಂದು ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಒಂದು ಸಂಘಟನೆ ಮುಖಾಂತರ ಇಲ್ಲಿ ನಾಡ ವಿರೋಧಿ ಚಟುವಟಿಕೆ ಮಾಡ್ಲಿಕ್ಕೆ ಹೊರಟಿರುವಂತ MESಗೆ ಪದೇ ಪದೇ ನಮ್ಮ ಜಿಲ್ಲಾಡಳಿತ, ನಮ್ಮ ಸರ್ಕಾರ ಯಾಕೆ ಅವಕಾಶ ಮಾಡಿಕೊಡ್ತಾ ಇದೆ ಅನ್ನೋಂಥದ್ದು ನಮಗ ಪ್ರಶ್ನೆ ಯಾಕೆ ಕಾಡ್ತಾ ಇದೆ. ಯಾಕಂದ್ರೆ ನಾವು ಬಹಳಷ್ಟು ಇದೇ ನವೆಂಬರ್ 1ನೇ ತಾರೀಕು ಯಾವುದೇ ಕಾರಣಕ್ಕೂ ಕರಾಳ ದಿನಾಚರಣೆ ಕೊಡಬೇಡ್ರಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು, ಪೊಲೀಸ್ ಇಲಾಖೆಯವ್ರ ಗಮನಕ್ಕೆ ತಂದು, ಆದ್ರೆ ಜಿಲ್ಲಾಧಿಕಾರಿಗಳ ನಮ್ಮ ಮುಂದೊಂದು ಹೇಳ್ತಾರ, ಆದ್ರೆ ಹಿಂದಿನ ದಿವಸ ರಾತ್ರೋರಾತ್ರಿ ಹಿತ್ತಲ ಬಾಗಲೇ ಅವ್ರಿಗೆ ಅನುಮತಿಯನ್ನು ಕೊಡೋದ್ರ ಮುಖಾಂತರ ನಮ್ಮ ಸಂಭ್ರಮ ಸಡಗರದ ಒಳಗಡೆ ಸೂತಕದ ಛಾಯೆಯನ್ನ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಮೂಡಿಸ್ತಾ ಇದ್ದಾರೆ. ರಾಜ್ಯದಿಂದ ಗಡಿಪಾರ್ ಮಾಡಬೇಕು, ಇಲ್ಲಿ ನಿಷೇಧವನ್ನ ಹೇರಬೇಕು, ಅಂತ ಮುಖಂಡರುಗಳನ್ನ ಗಡಿಪಾರ್ ಮಾಡಿ ಅವ್ರನ್ನ ಕಿಡಿಗೇಡಿಗಳಂತೇಳಿ ಗುಂಡಾ ಕಾಯ್ದೆಯಡಿ ಗಡಿಪಾರ್ ಮಾಡಬೇಕು ಅಂತ ನಾವು ಇವತ್ತು ರಾಜ್ಯ ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ಕೋತಾ ಇದೀವಿ. ಯಾವುದೇ ಕಾರಣಕ್ಕೂ ಕರ್ನಾಟಕ ರಕ್ಷಣಾ ವೇದಿಕೆ ಮಹಾಮೇಳಕ್ಕೆ ಅವಕಾಶ ನಾವಂತೂ ನಮ್ಮ ನೆಲದೊಳಗೆ ಮಾಡಿ ಕೊಡುವುದಿಲ್ಲ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದೀವಿ. ಸರ್ ಬಂಧನ ಮಾಡಿದ್ರು ಮಹಾಮೇಳ ಮಾಡೈತಿರ್ತೀವಿ ಅಂತ ಏನು ಪ್ರತಿ ಸಲನೂ ಕೂಡ ಬೆಳಗಾವಿ ಒಳಗಡೆ ರಾಜ್ಯೋತ್ಸವ ಆಗಿರಬಹುದು, ಏನೋ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಸ್ಪಂದಿಸಿ ಒಂದು ಅಭಿವೃದ್ಧಿ ಕಡೆ ತಗೊಂಡು ಹೋಗ್ಬೇಕಂತೇಳಿ ಒಂದು ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ನಾಡದ್ರೋಹಿ ಒಂದು ಭಯೋತ್ಪಾದನತನ ವರ್ತನೆ ಮಾಡ್ತಾ ಇರುವಂತ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಮತ್ತೆ ಇದೇ ಡಿಸೆಂಬರ್ 9ನೇ ತಾರೀಕು ಅಧಿವೇಶನದ ಮೊದಲನೇ ದಿನ ಮಹಾಮೇಳವನ್ನ ಮಾಡ್ತೀವಿ, ಸರ್ಕಾರಕ್ಕೆ ಸೆಡ್ ಹೊಡಿತೀವಿ. ಈ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ಸುರೇಶ್ ಗವನ್ ಅವರು ಕೂಡ ಮಾತನಾಡಿದ್ದಾರೆ. ಸ್ವಾಗತವನ್ನ ಸಂಜು ಬಡಿಗೇರ್ ಅವರು ಕೋರಿದ್ದು, ನಿರೂಪಣೆಯನ್ನ ರಾಜು ನಾಶಿಪುಡಿ ಮಾಡಿದರೆ ವಂದನಾರ್ಪಣೆಯನ್ನ ಗಣೇಶ್ ರೋಕಡೆ ಅವರು ಸಲ್ಲಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾರತ ವೈಭವ BV5 ನ್ಯೂಸ್ನ ವರದಿಗಾರರು ಹಾಗೂ ವಾರ್ತಾ ಸಲಹೆಗಾರರಾದಂತಹ ರಾಜು ಮುಂಡೆ ಉಪಸ್ಥಿತರಿದ್ದು, ತಾಲೂಕಿನ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು, ವಿವಿಧ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಗ್ರಾಮೀಣ ಅಧ್ಯಕ್ಷೆ ಎಲ್ಲರೂ ಮಾತಾಡೋಕೆ ನಮ್ಮ ಭಾಷೆನೂ ಬರೋಂಗಿಲ್ಲ, ಅದು ನಮ್ಮ ಭಾಷೆದಾಗ ನಾವು ಮಾತಾಡ್ತೀವಿ. ಹೋರಾಟ ಹೆಂಗಿರ್ತೀವಿ, ನಾವು ಹೋರಾಟ ಮಾಡಬೇಕಾದ್ರೆ ಖಾಯಂ ಹೋರಾಟ ಮಾಡ್ತೀವಿ, ನಡು ಬಿಡೋದಿಲ್ಲ. ಯಾಕಂದ್ರೆ ಯಾವುದಕ್ಕೂ ಒಂದು ನಮ್ಗೆ ಜ್ಞಾನೋದಯ ಆಗಬೇಕಾದ್ರೆ 10-12 ವರ್ಷ ಆಗ್ತೀವಿ. ಆ ನಂತರ ಜ್ಞಾನೋದಯ 10-12 ವರ್ಷ ನಾವು ನೆನಪು ಮಾಡ್ಕೋತೀವಿ, ಅದು ಫಲ ಸಿಕ್ಕಿ. ಈಗ ಗುಡಗನಟ್ಟಿ ಅದನ್ನ ಭಾಷೆ ನಾವು ನೆನಪಿಕ್ಕಿನ ಬರ್ತಾರೆ, ನಾನು ನೆನಪಿಕ್ಕಿ ಗೋಕಾಕ ಹೋರಾಟ ಮಾಡಿದ್ವಿ, ಸಂಜೀವನಾಗ ಹೋಗಿದ್ವಿ ನಾವು. ಅನ್ನ ನಮ್ದು ಬಚ್ಚಾರ. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, BV5 ನ್ಯೂಸ್ ಕನ್ನಡ, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.